ಇಷ್ಟು ಹೊತ್ತಿಗೆ ಒಂದು ಮಡಿಕೇರಿಯ ಬೆಳ್ಳೂರು ಸರ್ಕಾರಿ ಶಾಲೆ ಅದಕ್ಕೆ 150 ವರ್ಷಗಳ ಇತಿಹಾಸ ಇದೆ. ಆದರೆ ಅಲ್ಲಿ ಒಬ್ಬರು ಕಾಯಂ ಶಿಕ್ಷಕರು ಇಲ್ಲ ಅನ್ನೋದ್ರ ಬಗ್ಗೆ ನಿನ್ನೆ ಬೆಳಿಗ್ಗೆ ಸುದ್ದಿ ಪ್ರಸಾರ ಮಾಡಿದ್ವಿ. ಈಗ 24 ಗಂಟೆ ಒಳಗಾಗಿ ಶಿಕ್ಷಣ ಇಲಾಖೆ ಕಾಯಂ ಟೀಚರನ್ನು ಅಲ್ಲಿ ನೇಮಿಸಿ ಆದೇಶ ಹೊರಡಿಸಿದೆ. ಮಡಿಕೇರಿಯ ಬೆಳ್ಳೂರು ಸರ್ಕಾರಿ ಶಾಲೆಯಲ್ಲಿ ಕಾಯಂ ಶಿಕ್ಷಕರು ಇರಲಿಲ್ಲ. ನಿನ್ನೆ ಬೆಳಗ್ಗೆ ಬಿಗ್ ಮಾರ್ನಿಂಗ್ನ ಬಿಗ್ ಇಂಪ್ಯಾಕ್ಟ್ನಲ್ಲಿ ಸುದ್ದಿ ಪ್ರಸಾರ ಆಗುತ್ತೆ. ಟೀಚರ್ ಇಲ್ಲದ ಸುದ್ದಿ ಪ್ರಸಾರವಾಗುತ್ತೆ. ತಕ್ಷಣವೇ ಎಚ್ಚೆತ್ತ ಶಿಕ್ಷಣ ಇಲಾಖೆ ಬೆಳ್ಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಶಿಕ್ಷಕರ ನೇಮಕ ಆಗಿದೆ. ನಾಳೆಯಿಂದಲೇ ಕರ್ತವ್ಯಕ್ಕೆ ಹಾಜರಾಗುವಂತೆ ಇಲಾಖೆಯಿಂದ ಆದೇಶ. ಇವತ್ತು ಹಾಜರಾಗಿರ್ತಾರೆ. ನಾನು ಸಂಜೆ 4 ಗಂಟೆಯ ಬಿಗ್ ಇಂಪ್ಯಾಕ್ಟ್ ಕಾರ್ಯಕ್ರಮದಲ್ಲಿ ಲೈವಲ್ಲಿ ಅದನ್ನು ತೋರಿಸ್ತೀನಿ. ಇದೆ ಆದೇಶ ಪತ್ರ. ಎಸ್, ಆದೇಶ ಪತ್ರ ನಮ್ಮ ಹತ್ರ ಇದೆ ನೋಡಿ. ನಿನ್ನೆ ಬಿಗ್ ಮಾರ್ನಿಂಗ್ ನಲ್ಲಿ ಸುದ್ದಿ ಪ್ರಸಾರ ಮಾಡಿದ್ರು. ಸರ್ ಒಂದು ಸವಾಲು ಹಾಕಿದ್ರು, ಇಮಿಡಿಯೇಟ್ ಆಗಿ ಆಕ್ಷನ್ ಆಗಬೇಕು, ಶಿಕ್ಷಕರ ನೇಮಕ ಆಗಬೇಕು ಅಂತ. ಅದರ ಹಿನ್ನೆಲೆಯಲ್ಲಿ ಆದೇಶದ ಪ್ರತಿ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಕೊಡಗು ಜಿಲ್ಲೆಯ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ 6ರಿಂದ 8ನೇ ತರಗತಿ ನೇಮಕಾತಿ 2022 ಸಂಬಂಧ ಉಪ ನಿರ್ದೇಶಕರ ಕಚೇರಿಯನ್ನ ಆಯ್ಕೆ ಮಾಡಿಕೊಂಡು ವರದಿ ಮಾಡಿಕೊಂಡ ಶಿಕ್ಷಕರ ಕೊರತೆ ಇರುವ ಶಾಲೆಗಳಿಗೆ ತಾತ್ಕಾಲಿಕವಾಗಿ ನಿಯೋಜನೆ ಮಾಡಿ ಉಲ್ಲೇಖಿತ ಪತ್ರದಲ್ಲಿ ಆದೇಶವನ್ನು ನೀಡಲಾಗಿರುತ್ತೆ ಅನ್ನೋದನ್ನ ಇಲ್ಲಿ ಪ್ರಸ್ತಾಪ ಮಾಡಲಾಗಿದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ಳೂರು, ವಿರಾಜಪೇಟೆ ತಾಲೂಕು, ಇಲ್ಲಿ ಶೂನ್ಯ ಶಿಕ್ಷಕರು ಇರುವುದರಿಂದ ಹಾಗೂ ಮಕ್ಕಳ ವಿದ್ಯಾಭ್ಯಾಸ ಹಿತದೃಷ್ಟಿಯಿಂದ ಸದರಿ ಶಾಲೆಗೆ ಶಿಕ್ಷಕರನ್ನ ನಿಯೋಜನೆ ಮಾಡಬೇಕಾಗಿರುತ್ತೆ. ಆದ ಕಾರಣ ಈ ಹಿಂದೆ ಉಲ್ಲೇಖಿತ ಪತ್ರದಲ್ಲಿ ಶ್ರೀ ಮಹೇಶ್ ಎಂ ಪದವೀಧರ ಪ್ರಾಥಮಿಕ ಮಾಡಿರುವ ತಾತ್ಕಾಲಿಕ ನಿಯೋಜನೆಯನ್ನ ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ಳೂರು, ವಿರಾಜಪೇಟೆ ತಾಲೂಕು ಇಲ್ಲಿಗೆ ಮುಂದಿನ ಆದೇಶದ ತನಕ ತಾತ್ಕಾಲಿಕವಾಗಿ ನಿಯೋಜನೆ ಮಾಡಿ ಆದೇಶ ನೀಡಲಾಗಿರುತ್ತೆ. ನಿಯೋಜಿತ ಶಿಕ್ಷಕರು ದಿನಾಂಕ 31/1/2024 ನಿಯೋಜನೆ ಮಾಡಲಾಗಿರುವ ಶಾಲೆಗೆ ಹಾಜರಾಗಬೇಕು ಅನ್ನುವಂತ ಆದೇಶ. ನಿನ್ನೆ ಈ ಸುದ್ದಿ ಪ್ರಸಾರ ಮಾಡಿದ್ವಿ. ಬಿಇಒ ತಕ್ಷಣವೇ ಸ್ಪಂದಿಸಿದ್ದಾರೆ. ಅವರವರೆಲ್ಲ ಖುಷಿಯಾಗಿರ್ತಾರೆ. ಅದರ ಬಗ್ಗೆ ನಾವು ಒಂದು ರಿಪೋರ್ಟ್ ಇಲ್ಲಿದೆ. ಕಾಯಂ ಶಿಕ್ಷಕರು ಇಲ್ಲದೆ ಮಕ್ಕಳು ಹೈರಾಣು. ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ತಾಲೂಕಿನ ಬೆಳ್ಳೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 9 ವಿದ್ಯಾರ್ಥಿಗಳು ಇದ್ದರು. ಆದರೆ ಅತಿಥಿ ಶಿಕ್ಷಕರು ಒಬ್ಬರೇ ಎಲ್ಲ ವಿಷಯದ ಪಾಠ ಮಾಡಬೇಕಾದ ದುಸ್ಥಿತಿ ಇತ್ತು. 150 ವರ್ಷಗಳ ಇತಿಹಾಸ ಇರೋ ಈ ಶಾಲೆಗೆ ಒಬ್ಬರಾದರೂ ಕಾಯಂ ಶಿಕ್ಷಕರನ್ನ ನೇಮಿಸುವಂತೆ ರಿಪಬ್ಲಿಕ್ ಕನ್ನಡದ ಬಿಗ್ ಮಾರ್ನಿಂಗ್ ಶೋನ ಬಿಗ್ ಇಂಪ್ಯಾಕ್ಟ್ನಲ್ಲಿ ವರದಿ ಪ್ರಸಾರ ಮಾಡಿದ್ವಿ. ಅದ್ಭುತ ಶಾಲೆ. ವಿರಾಜಪೇಟೆ ಬಿಇಒ ಪ್ರಕಾಶ್ ಅವರೇ, ಇದಕ್ಕೊಂದು ಪರ್ಮನೆಂಟ್ ಟೀಚರ್ ಕೊಡೋಕೆ ಸಾಧ್ಯ ಇದೆಯಾ? ಕಡಿಮೆ ಮಕ್ಕಳಿರೋದು. ಯಾಕೆ ಸರ್ಕಾರಿ ಶಾಲೆಯಿಂದ ದೂರ ಹೋಗ್ತಾ ಇದ್ದಾರೆ ಅಂತಂದರೆ, ಖಾಸಗಿ ಶಾಲೆಗಳಲ್ಲಿ ಕೊಡ್ತಾ ಇರುವಂಥ ಫೆಸಿಲಿಟೀಸನ್ನು ಸರ್ಕಾರಿ ಶಾಲೆಗಳಿಗೆ ಕೊಡಲಿಕ್ಕೆ ಆಗ್ತಾ ಇಲ್ಲ. ಇದರ ಬಗ್ಗೆ ಯಾವೊಬ್ಬ ರಾಜಕಾರಣಿ ಕೂಡ ಆಲೋಚನೆ ಮಾಡಿಲ್ಲ. ಎಲ್ಲಿದ್ದೀವಿ ನಾವು? ಇದೇ ಇಂಥ ಶಾಲೆಗಳಲ್ಲಿ ಓದಿ ಅಲ್ವಾ ನಮಗೆ ಎಂತೆಂಥ ಮಹಾನ್ ನಾಯಕರುಗಳು ನಮಗೆ ಸೈನ್ಯಕ್ಕೆ ಬಂದಿರುವಂಥದ್ದು. ಕರ್ನಲ್ಲು, ಕ್ಯಾಪ್ಟನ್ನು, ಎಂತೆಂಥವರು. ಈ ಶಾಲೆಯಲ್ಲಿ ಎಷ್ಟೋ ಹಳೆ ವಿದ್ಯಾರ್ಥಿಗಳಿದ್ದಿರ್ಬೋದು. ಆಮೇಲೆ ಕೊಡಗಿನವರು ಅಂತ ಹೇಳುವಾಗ ಸ್ವಲ್ಪ ಶ್ರೀಮಂತರು ಅಂತ ಲೆಕ್ಕ ಸಾಧಾರಣವಾಗಿ. ನೀವೆಲ್ಲ ಹಳೆ ವಿದ್ಯಾರ್ಥಿಗಳು ಸೇರಿ ಒಂದು 100-150 ಹಳೆ ವಿದ್ಯಾರ್ಥಿಗಳು ಸೇರಿ ನಿಮ್ಮ ಕೈಯಲ್ಲಾಗುವಷ್ಟು ದುಡ್ಡನ್ನು ಮಾಡಿ ಒಂದು 25 ಲಕ್ಷ 50 ಲಕ್ಷದಷ್ಟು ಮಾಡಿದರೆ ನೀವೇ ಒಂದು ಪರ್ಮನೆಂಟ್ ಟೀಚರನ್ನು ಅಲ್ಲಿಗೆ ಹಾಕಬಹುದು. ಸರ್ಕಾರದಿಂದ ಅವಕಾಶ ಇದೆ. ಪರ್ಮನೆಂಟ್ ಟೀಚರ್ ಆ 50 ಲಕ್ಷದಲ್ಲಿ ಬರುವಂಥ ಯಾವುದೋ ಒಂದು ಇದರಲ್ಲಿ ಕೊಡಿ, ಅಥವಾ ಸರ್ಕಾರವನ್ನು ಕೊಡ್ಬೋದು. ನೀವೇ ಒಂದು ರೆಡಿ ಮಾಡಿಸಿ. ಆಮೇಲೆ ನಾನು ಪ್ರತಿಯೊಂದು ಸರ್ಕಾರಿ ಶಾಲೆಯ ಮಕ್ಕಳ ಹತ್ರ ಕೇಳ್ತಾ ಇರುವಂಥದ್ದು, ಹಳೆ ವಿದ್ಯಾರ್ಥಿಗಳು ನೀವೆಲ್ಲ ಇದ್ದೀರಿ, ಸರ್ಕಾರಿ ಶಾಲೆಯನ್ನು ಖಾಸಗಿ ಶಾಲೆಗೆ ಫೈಟ್ ಕೊಡಬೇಕು ಅಂತಂದರೆ ಈ ರಾಜಕಾರಣಿಗಳನ್ನು ನಂಬಿಕೊಂಡು, ಈ ಸರ್ಕಾರಗಳನ್ನ ನಂಬಿಕೊಂಡು ಆಗೋದಿಲ್ಲ. ಅವರು ಅದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಆಮೇಲೆ ಅದರ ಬಗ್ಗೆ ಗೊತ್ತಿಲ್ಲ. ನಾವೊಂದು ದೇವಸ್ಥಾನಕ್ಕೆ ಕಲೆಕ್ಟ್ ಮಾಡ್ತೀವಿ, 1 ಕೋಟಿ 2 ಕೋಟಿ ಕಲೆಕ್ಟ್ ಮಾಡ್ತೀವಿ. ಈ ಶಾಲೆಯಲ್ಲಿ 1,000 ಆದರೂ ಹಳೆ ವಿದ್ಯಾರ್ಥಿಗಳು ಸಿಗ್ಬೋದು. ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಆ ಶಾಲೆಯ ಬಗ್ಗೆ, ಅಭ್ಯುದಯದ ಬಗ್ಗೆ ಗಮನ ಹರಿಸಿ, ಟೀಚರ್ಸ್ಗಳನ್ನು ನೀವೇ ರೆಡಿ ಮಾಡಿ ಸರ್ಕಾರದಿಂದ ಸಂಬಳ ಕೊಡಿಸುವಂತೆ ಮಾಡಿಸ್ಬೋದು. ಆಮೇಲೆ ಹೆಂಗೆ ಖಾಸಗಿ ಶಾಲೆಗಳಿಗೆ ಅದ್ಭುತವಾದಂಥ ಶಿಕ್ಷಣ ಸಿಗುತ್ತೋ ಇಲ್ಲೂ ಅದೇ ಥರ ಮಾಡಿ. ಡಿಜಿಟಲ್ ಗ್ರಂಥಾಲಯ ಮಾಡಿ, ಆಮೇಲೆ ಒಳ್ಳೆ ಟ್ಯೂಷನ್ ಕೊಡಿಸಿ, ಬಂದೇ ಬರ್ತಾರೆ ಸರ್. ಬಿಗ್ ಇಂಪ್ಯಾಕ್ಟ್ ವರದಿ ಎಚ್ಚೆತ್ತ ಶಿಕ್ಷಣ ಇಲಾಖೆ. ವರದಿ ಪ್ರಸಾರ ಆಗಿ 5 ಗಂಟೆಯಲ್ಲಿ ನೇಮಕ ಆದೇಶ.
ಇನ್ನು ಬಿಗ್ ಇಂಪ್ಯಾಕ್ಟ್ ನಲ್ಲಿ ವರದಿ ಪ್ರಸಾರ ಆಗ್ತಿದ್ದಂತೆ ಕೊಡಗು ಜಿಲ್ಲಾ ಪಂಚಾಯತ್ ಶಿಕ್ಷಣ ಇಲಾಖೆಯವರು ಎಚ್ಚೆತ್ತುಕೊಂಡ್ರು. ಶೂನ್ಯ ಶಿಕ್ಷಕರು ಇದ್ದಾರೆ, ಹೀಗಾಗಿ ಮಕ್ಕಳ ವಿದ್ಯಾಭ್ಯಾಸದ ಹಿತದೃಷ್ಟಿಯಿಂದ ಶ್ರೀ ಮಹೇಶ್ ಅನ್ನೋ ಶಿಕ್ಷಕರನ್ನ ನೇಮಿಸಿ ಆದೇಶ ಹೊರಡಿಸಿದ್ದಾರೆ. ಇವತ್ತಿನಿಂದಲೇ ಹಾಜರು ಕೂಡ ಆಗಲಿದ್ದಾರೆ. ಒಟ್ನಲ್ಲಿ ರಿಪಬ್ಲಿಕ್ ಕನ್ನಡದ ವರದಿಗೆ ಸ್ಪಂದಿಸಿದ ಶಿಕ್ಷಣ ಇಲಾಖೆಗೆ ಬಿಗ್ ಹ್ಯಾಟ್ಸ್ ಆಫ್. ಇದು ಬಿಗ್ ಇಂಪ್ಯಾಕ್ಟ್ ನ ಮತ್ತೊಂದು ಸಕ್ಸಸ್ ಸ್ಟೋರಿ. ಓಕೆ, ಇವು ಇವತ್ತಿನ ಗುಡ್ ಮಾರ್ನಿಂಗ್ ಬಿಗ್ ಮಾರ್ನಿಂಗ್. ಭಾಳ ಖುಷಿ ಏನಪ್ಪ ಅಂತಂದರೆ ಶಿಕ್ಷಣ ಇಲಾಖೆ ಟೀಚರನ್ನು ನೇಮಕ ಮಾಡಿದೆ. ಅದರ ಜೊತೆಗೆ ನೋಡಿ, ಈ ಹನುಮಧ್ವಜ ವಿಚಾರಕ್ಕೆ ಕಾಂಗ್ರೆಸ್ಸು BJP JDS ಹೆಂಗೆ ಓಡ್ ಬಂದರು? ಮಕ್ಕಳಿಗೆ ಶಾಲೆ ಆಗಬೇಕು ಅಂತೇಳಿ ಯಾಕೆ ಆಲೋಚನೆ ಮಾಡೋದಿಲ್ಲ? ಐಡಿಯಾನೇ ಇಲ್ಲ ರೀ ನಿಮ್ಮ ಬಳಿ, ಕನಸೇ ಬಿತ್ತುತ್ತಾ ಇಲ್ಲ ನೀವು. ಅಬ್ದುಲ್ ಕಲಾಂ ಅವ್ರು ಹೇಳ್ತಾರಲ್ಲ, ಡ್ರೀಮ್ ಡ್ರೀಮ್ ಡ್ರೀಮ್. ನಿಮ್ಮ ಹತ್ರ ಏನು ಡ್ರೀಮ್? ನಿಮ್ಮಂಥ ರಾಜಕಾರಣಿಗಳು ಫಸ್ಟ್ ಆಫ್ ಆಲ್ ನೀವು ರಾಜ್ಯದ ಜನರಿಗೆ ಏನು ಬೇಕೋ ಅದನ್ನು ಆಲೋಚನೆ ಮಾಡಿ. ಆದರೆ ರಿಪಬ್ಲಿಕ್ ಕನ್ನಡ ಒಂದು ಮಾಧ್ಯಮವಾಗಿ ನಮ್ಮ ಕೆಲಸವನ್ನು, ನಮ್ಮ ಕರ್ತವ್ಯವನ್ನು ಖಂಡಿತವಾಗಿ ಮಾಡ್ತೀವಿ.